ಇವತ್ತೇನು ಜನಸಾಗರ ಸೇರಿದ್ದಾರೆ ಯಡಿಯೂರಪ್ಪರವರ 50ನೇ ವರ್ಷದ ಸಂಭ್ರಮಕ್ಕೆ ಇದು ಮುನ್ಸೂಚನೆ. 2028ರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ, ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತದೆ. ನಮ್ಮ ರಾಜರಾಜೇಶ್ವರ ನಗರದ್ದು ನಿಮಗೆ ಗೊತ್ತಿದೆ ಏನ್ ನಡೀತಾ ಇದೆ ಅಂತ. ಯಾವ ಒಂದು ಅನುದಾನ ಕೊಡ್ತಾ ಇಲ್ಲ, ಯಾವ ಕೆಲಸ ಕಾರ್ಯ ಮಾಡಕ್ ಬಿಡ್ತಾ ಇಲ್ಲ. ಸರ್, ಯಡಿಯೂರಪ್ಪ ಅನ್ನೋದೇ ಒಂದು ಶಕ್ತಿ. ಆ ಶಕ್ತಿ ಇದ್ದಾಗ ನಾವು ಏನ್ ಹೇಳ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ರಾಜೇಶ್ವರ ವಿಧಾನಸಭಾ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ರವಿ ಪ್ರಕಾಶ್ ಅಂತ ನಮ್ಮ ಯಡಿಯೂರಪ್ಪನವ್ರದ್ದು ಇವತ್ತು ಸಂಭ್ರಮೋತ್ಸವ ಅಂತಾನೆ ಹೇಳ್ಬೋದು ಇದನ್ನ ನಾವು. ನಮ್ಮ ಯಡಿಯೂರಪ್ಪನವರು 50 ವರ್ಷ ಆಗಿದೆ ಸಾರ್ವಜನಿಕ ಜೀವನದಲ್ಲಿ, ಸಾರ್ವಜನಿಕ ಬದುಕಿನಲ್ಲಿ. ಒಂದು ಪುರಸಭೆ ಸದಸ್ಯನಾಗಿದ್ದಂಥವ್ರು, ಇವತ್ತು ಮುಖ್ಯಮಂತ್ರಿಗಳಾಗಿ ಇವತ್ತು ಈ ರಾಜ್ಯವನ್ನು ಆಳಿದಂಥವ್ರು, ನಮ್ಮ ಧೀಮಂತ ನಾಯಕರು, ರೈತ ಹೋರಾಟಗಾರರು. ಮತ್ತೆ ಇವತ್ತು ಏನು ಮೊದಲನೇದಾಗಿ ಈ ರಾಜ್ಯದಲ್ಲಿ ಯಾರಾದ್ರೂ ಕೃಷಿ ಬಜೆಟ್, ರೈತ ಪರವಾಗಿ ಕೃಷಿ ಬಜೆಟ್ ಯಾರಾದ್ರೂ ತಂದ್ಕೊಟ್ಟಿದ್ರೆ ಸನ್ಮಾನ್ಯ ನಮ್ಮ ಯಡಿಯೂರಪ್ಪ ಸಾಹೇಬರಿಗೆ ಅದು ಸಲ್ಬೇಕಾಗ್ತದೆ. ನಮ್ಮ ಯಡಿಯೂರಪ್ಪ ಸಾಹೇಬ್ರದ್ದು ಇವತ್ತು ಸಾರ್ವಜನಿಕ ಬದುಕಿಗೆ ಬಂದು 50 ವರ್ಷ ಆಗಿರೋ ಈ ಸಮಯದಲ್ಲಿ ನಾವೆಲ್ಲ ರಾಜರಾಜೇಶ್ವರ ನಗರದವರು, ಬೆಂಗಳೂರಿನ ಎಲ್ಲಾ ಶಾಸಕರು, ನಮ್ಮ ಎಸ್ಪೆಷಲಿ ನಮ್ಮ ಶಾಸಕರು ಮುನಿರತ್ನಣ್ಣ ಅವರು ನಮ್ಗೆ ಇಲ್ಲಿ ಅಡಿಗೆ ವ್ಯವಸ್ಥೆಗೆ ಒಂದು ಯೂನಿಟ್ ಇಲ್ಲಿ ನೋಡ್ಕೊಳಕ್ ಬಿಟ್ಟಿದ್ದಾರೆ ನಮ್ಗೆ. ನಾವು ಆ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ. ಯಡಿಯೂರಪ್ಪ ಸಾಹೇಬ್ರು, ನಾವು ಇವತ್ತು ಅವ್ರ ಬಗ್ಗೆ ಏನ್ ಹೇಳ್ಬೇಕು ನನ್ನ ಮಾತುಗಳೇ ಬರ್ತಾ ಇಲ್ಲ. 50 ವರ್ಷ ನಮ್ಗೆ ತುಂಬಾ ಸಂಭ್ರಮ ಆಗ್ತಾ ಇದೆ ಸರ್. ಸರ್, ಯಡಿಯೂರಪ್ಪ ಅನ್ನೋದೇ ಒಂದು ಶಕ್ತಿ. ಆ ಶಕ್ತಿ ಇದ್ದಾಗ ನಾವು ಏನ್ ಹೇಳ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಜನಗಳು ಸೇರಿದ್ದಾರೆ. ಹೆಚ್ಚು ಕಡಿಮೆ 10 ಲಕ್ಷ, ಅಂದಾಜು 10 ಲಕ್ಷ ಜನಸಂಖ್ಯೆ ಸೇರಿದ್ದಾರೆ. ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ನಮ್ಮ ಬೆಂಗಳೂರು ಶಾಸಕರೆಲ್ಲ ಇಂಥ ಊಟದ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಮುನಿರತ್ನಣ್ಣವ್ರು ಇರ್ಬೋದು, ವಿಶ್ವನಾಥಣ್ಣವ್ರು ಇರ್ಬೋದು, ಮುನ್ರಾಜಣ್ಣವ್ರು ಇರ್ಬೋದು, ದಾಸರಳ್ಳಿ, ಎಲ್ಲಾರು ಆ ಕೆಲಸಗಳು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಸಾಹೇಬ್ರು ಇನ್ನು 16 ವರ್ಷ ಅವರು ಬದುಕಬೇಕು ಅನ್ನೋದು, ಚೆನ್ನಾಗಿ ಬಾಳಿ ಬದುಕಿ ಅವ್ರಿಗೆ ಆರೋಗ್ಯವನ್ನು ಭಗವಂತ ಕೊಡ್ಲಿ ಅಂತ ತಮ್ಮ ಈ ಚಾನಲ್ ಮುಖಾಂತರ ಕೇಳ್ಕೊಳ್ತೀನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಆದ್ರೆ ಆಡಳಿತ ವಿರೋಧಿ ಅಲ್ಲ, ಅಂದ್ರೆ ಜನಸಾಮಾನ್ಯರಿಂದ, ಪಬ್ಲಿಕ್ ಇಂದ ಇವತ್ತು ಒಂದು ರೀತಿಯ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೀತಿಲ್ಲ ಅನ್ನೋ ಆರೋಪ ಇದೆ. ಮುಂದಿನ ದಿನಗಳಲ್ಲಿ ಇನ್ನೇನ್ ಎಲೆಕ್ಷನ್ ಬರ್ತಾ ಇದೆ 1.5 ವರ್ಷದಲ್ಲಿ, ಯಾವ ರೀತಿ ತಯಾರಿ ಮಾಡಿದ್ದೀರಿ? ಮತ್ತೆ ಇವತ್ತಿನ ಈ ಆಡಳಿತದ ಬಗ್ಗೆ ಏನ್ ಹೇಳ್ತೀರಿ? ಇವತ್ತಿನ ಈ ರಾಜ್ಯ ಸರ್ಕಾರದ ಆಡಳಿತ ಬಗ್ಗೆ ನಮಗೇನ ಹೆಚ್ಚಾಗಿ ಮಾಧ್ಯಮದವರಿಗೆ ಗೊತ್ತು, ಜನಸಾಮಾನ್ಯರಿಗೆ ಗೊತ್ತು. ನಾನೊಂದು ಪಕ್ಷದ ಪದಾಧಿಕಾರಿಯಾಗಿ ಹೇಳಿದ್ರೆ ರಾಜಕಾರಣ ಆಗ್ತದೆ. ಜನ ಆಕ್ರೋಶವಾಗಿದ್ದಾರೆ, ಜನ ಅವ್ರ ವಿರುದ್ಧ ಇದ್ದಾರೆ, ಸರ್ಕಾರದ ವಿರುದ್ಧ ಇದ್ದಾರೆ. ಈ ಸರ್ಕಾರದಲ್ಲಿ ಏನ್ ಕೆಲಸ ನಡೀತಾ ಇದೆ, ಅವ್ರು ಏನು ಸರ್ಕಾರ ರಚನೆ ಮಾಡಕ್ಕಿಂತ ಮುಂಚೆ ಏನ್ ಮಾತು ಕೊಟ್ಟಿದ್ರು, ಈಗ ಏನ್ ನಡೀತಾ ಇದೆ ಅನ್ನೋದು ಜನಗಳನ್ನ ನೀವು ಕೇಳ್ಬೋದು. ಇಲ್ಲಿ ಬಂದಿದ್ದಾರೆ ಸಾಗರೋಪಾದಿಯಲ್ಲಿ ಬಂದಿರ್ತಕ್ಕಂತ ಮತದಾರರು, ಆ ಜನಗಳನ್ನ ನೀವು ಕೇಳ್ಬೋದು. ನಾನೊಬ್ಬ ಪಕ್ಷದ ಪದಾಧಿಕಾರಿಯಾಗಿ ಹೇಳಿದ್ರೆ ತಪ್ಪಾಗ್ತದೆ. 100ಕ್ಕೆ 100 2028ರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ, ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತದೆ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. 100%. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಹೋಗ್ಲಾಡ್ಸೋದೆ ನೋಡಿ, ಇದು ಮುನ್ಸೂಚನೆ. ಇದು ಇವತ್ತೇನು ಜನಸಾಗರ ಸೇರಿದ್ದಾರೆ ಯಡಿಯೂರಪ್ಪರವರ 50ನೇ ವರ್ಷದ ಸಂಭ್ರಮಕ್ಕೆ ಸೇರಿರೋದು. ನಮಗೆ 2028ಕ್ಕೆ ಭಾರತೀಯ ಜನತಾ ಪಾರ್ಟಿ ಪೂರ್ತಿ ಬಹುಮತ ಬಂದು ನಾವು ಸರ್ಕಾರ ರಚನೆ ಮಾಡ್ತೀವಿ, ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಈ ಮೂಲಕ ತಮ್ಗೆಲ್ಲ ಹೇಳ್ಕೊಂಡು, ಯಡಿಯೂರಪ್ಪನವರು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪದಾಧಿಕಾರಿಗಳು, ರಾಜರಾಜೇಶ್ವರ ನಗರದ ನಮ್ಮ ಜನಪ್ರಿಯ ಶಾಸಕರಂತ ಮುನಿರತ್ನಣ್ಣ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಬಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ. ನಮ್ಮ ರಾಜರಾಜೇಶ್ವರ ನಗರದ್ದು ನಿಮಗೆ ಗೊತ್ತಿದೆ ಏನ್ ನಡೀತಾ ಇದೆ ಅಂತ. ಯಾವ ಒಂದು ಅನುದಾನ ಕೊಡ್ತಾ ಇಲ್ಲ, ಯಾವ ಕೆಲಸ ಕಾರ್ಯ ಮಾಡಕ್ ಬಿಡ್ತಾ ಇಲ್ಲ. ಬರೀ ಏನೋ ಅವ್ರ ಮೇಲೆ ಒಂದು ಅವಮಾನ ಮಾಡೋದು, ಅವ್ರ ಮೇಲೆ ಒಂದು ಇಲ್ಲದೆ ಇರೋದೆಲ್ಲ ಕೇಸ್ ಹಾಕೋದು, ಸುಳ್ಳು ಕೇಸ್ಗಳು ದಾಖಲಿಸೋದು, ಈ ರೀತಿ ತುಂಬಾ ಅನ್ಯಾಯಗಳು ನಡೀತಾ ಇದೆ. ಜನಪರ ವಿಚಾರ, ಅಭಿವೃದ್ಧಿ ಕಾರ್ಯಗಳಿಗೆ ಮಾಡ್ತಾ ಇಲ್ಲ, ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಯಾವ ಕಾರಣಕ್ಕೂ ಆಗಲ್ಲ. ಮುಂದಿನ ದಿನಗಳಲ್ಲಿ 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತದೆ.